ಸ್ವಾತಂತ್ರ್ಯ ದಿನ ಇವತ್ತು. ಆದರೆ ಪರಪ್ಪನ ಅಗ್ರಹಾರದಲ್ಲಿ ಫಸ್ಟ್ ನೈಟ್ ಕಳೆದಂತಹ ಖ್ಯಾತ ನಟ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಫಸ್ಟ್ ನೈಟ್ ಕಳೆದಿದ್ದಾರೆ ಖ್ಯಾತ ನಟ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೊದಲ ರಾತ್ರಿ ಕಳೆದ್ರು. ನಿದ್ದೆ ಬಾರದೆ ರಾತ್ರಿ ಇಡೀ ಎದ್ದು ಕೂತಿದ್ದ ನಟ ದರ್ಶನ್. ನಿದ್ದೆ ಬರ್ತಾ ಇಲ್ಲ, ಹೊರಳಾಡ್ಕಂಡು ಮಲಗಿದ್ರು ಕೂಡ ನಿದ್ದೆ ಇಲ್ಲ. ಕೊಲೆ ಆರೋಪಿ ನಟ ದರ್ಶನ್ಗೆ ತಪ್ಪದ ದಯಾನಂದ್ ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆಯಾದಾಗ ಬಿ ದಯಾನಂದ್ ಕಮಿಷನರ್ ಆಗಿದ್ರು. ಈಗ ಬಂಧಿಖಾನೆ ಇಲಾಖೆಯ ಮುಖ್ಯಸ್ಥರಾಗಿರುವ ಬಿ ದಯಾನಂದ್. ರಾಜಾತಿಥ್ಯ ಏನು ಸಿಗೋದಿಲ್ಲ ಅಲ್ಲೀಗ. ರೇಣುಕಾಸ್ವಾಮಿ ಕಿಲ್ಲಿಂಗ್ ಟೀಮಿಗೆ ದಯಾನಂದ್ ದುಸ್ವಪ್ನ. ಅವರು ಮೂಲ ಸೌಲಭ್ಯ ಹೊರತುಪಡಿಸಿ ಯಾವುದೇ ಸೌಲಭ್ಯವೂ ಸಿಗೋದಿಲ್ಲ. ನಿಮಗೆ ಗೊತ್ತಿರಲಿ, ಈ ಹಿಂದೆ ಐಷಾರಾಮಿ ಸೌಲಭ್ಯ ಪಡೆದಂತೆ ಈಗ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಕಣಯ್ಯ. ದಯಾನಂದ್ ಅವರಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಸೂಕ್ತ ಬಂದೋಬಸ್ತ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮೇಲೆ ದರ್ಶನ್ಗೆ ಸಿಗೋದಿಲ್ಲ ವಿಶೇಷ ಭಾಗ್ಯಗಳು. ನೆಲವೇ ಗಟ್ಟಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಫಸ್ಟ್ ನೈಟ್ ಕಳೆದ ದರ್ಶನ್ ಇನ್ನು ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂತಹ ದರ್ಶನ್ ವಿಚಾರಣಾಧೀನ ಕೈದಿ ಅಂತಾನೆ ಕನ್ಸಿಡರ್ ಮಾಡಬಹುದು. ಅವರಿಗೆ ಬಿಳಿ ವಸ್ತ್ರಗಳಿರೋದಿಲ್ಲ. ಅವರಿಗೆ ಉಳಿದ ಇನ್ನು ಸಜೆ ಕೈದಿಗಳಿಗಿರ್ತಕ್ಕಂತಹ ವ್ಯವಸ್ಥೆಗಳು ದರ್ಶನಿಗಿರೋದಿಲ್ಲ. ಇಬ್ಬರಿಗೂ ಕೂಡ ಭಿನ್ನತೆಗಳಿರ್ತಾವೆ. ಸೊ ತಾನು ಇಚ್ಛೆ ಪಟ್ಟಂತ ಆಹಾರವನ್ನು ಸವಿಯೋದಕ್ಕಾಗಲ್ಲ. ಒಂದಷ್ಟು ಕಾಲಾವಕಾಶಗಳು ಮತ್ತು ವಾರಕ್ಕೊಂದೆರಡು ದಿನ ಮನೆಯ ಊಟಕ್ಕೆ ಅನುಮತಿ ಸಿಗಬಹುದೇ ಹೊರತಾಗಿ ದಿನನಿತ್ಯ ಸಿಗೋದು ಡೌಟ್ ಇದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೊದಲ ರಾತ್ರಿಯನ್ನು ಕಳೆದಿದ್ದಾರೆ ನಟ ದರ್ಶನ್. ನಿದ್ದೆ ಬಾರದೆ ಹೊರಳಾಡಿ ರಾತ್ರಿ ಇಡೀ ಎದ್ದು ಕೂತಿದ್ದ ನಟ ದರ್ಶನ್. ಕೊಲೆ ಆರೋಪಿ ನಟ ದರ್ಶನ್ಗೆ ತಪ್ಪದ ದಯಾನಂದ್ ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆಯಾದಾಗ ಬಿ ದಯಾನಂದ್ ಕಮಿಷನರ್. ಈಗ ಬಂಧಿಖಾನೆ ಇಲಾಖೆಯ ಮುಖ್ಯಸ್ಥರಾಗಿರೋದ್ರಿಂದಾಗಿ ಬಿ ದಯಾನಂದ್ ಅವರು ದುಸ್ವಪ್ನವಾಗಿ ಕಾಡಲಿದ್ದಾರೆ. ಈ ಹಿಂದೆ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇತ್ತು ಅನ್ನೋ ಕಾರಣಕ್ಕೆ ನಿನ್ನೆ ಘನ ನ್ಯಾಯಾಲಯ ಅಲ್ಲಿನ ಅಧೀಕ್ಷಕರನ್ನು ಕೂಡ ಸಸ್ಪೆಂಡ್ ಮಾಡಲಾಯಿತು. ಸೊ ಹಿಂಗಿದ್ದಾಗ ಜೈಲಲ್ಲಿ ಇನ್ನು ಮುಂದೆ ದರ್ಶನ್ಗೆ ನಾವು ಸವಲತ್ತು ಕೊಟ್ಟರೆ ನಮ್ಮ ಕುತ್ತಿಗೆಗೆ ನಮ್ಮ ಬುಡಕ್ಕೆಲ್ಲ ಬರುತ್ತೆ ಅಂತ ಹೇಳಿ ಪೊಲೀಸ್ ಇಲಾಖೆಯ ಅದರಲ್ಲೂ ಜೈಲಾಧಿಕಾರಿಗಳು ಸ್ವಲ್ಪ ಅಲರ್ಟ್ ಆಗಿರ್ತಾರೆ. ದರ್ಶನ್ ಕೈಯಲ್ಲಿ ಕರೆಯೋದು, ಸನ್ನೆ ಮಾಡಿ ಕರೆದ್ರು ಪೊಲೀಸರು ಹತ್ರಕ್ಕೂ ಹೋಗೋದಿಲ್ಲ. ನನಗೆ ಸಿಗರೆಟ್ ಬೇಕು ಅಂತ ಕೇಳಿದ್ರು ಕೂಡ ನಾನು ತರ್ತೀನಿ ಅನ್ನೋದಕ್ಕೂ ಭಯಪಡುವ ಜೈಲಾಧಿಕಾರಿಗಳು ಈಗ ಅಲ್ಲಿ ಇರಬಹುದು. ನನಗೀಗ ಕಾಫಿ ಕುಡಿತೀನಿ ಕೊಡಿಸ್ತೀರಾ ಅಂತ ಕೇಳಿದ್ರು ಕೂಡ ತಲೆ ಅಲ್ಲಾಡಿಸದೇ ಇರಬಹುದು ಅಲ್ಲಿನ ಜೈಲಾಧಿಕಾರಿಗಳು. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಉಳಿದಂತಹ ಕೈದಿಗಳಿಗೆ ಯಾವ ಸವಲತ್ತುಗಳಿಗೆ ಅವರು ಅರ್ಹರೋ ಅದೇ ಸವಲತ್ತು ದರ್ಶನ್ಗೂ ಕೂಡ. ಕಾರಣ ಕೊಲೆ ಆರೋಪಿ. ಇನ್ನು ಅಂಡರ್ ಟ್ರಯಲಿಗೆ ಕೊಟ್ಟಿರ್ತಕ್ಕಂತಹದ್ದು ಇನ್ನು 6 ತಿಂಗಳ ಒಳಗಾಗಿ ಈ ತನಿಖೆಯನ್ನು ನ್ಯಾಯಾಲಯ ಆರಂಭದಿಂದ ಆದಿಯಿಂದ ಹಿಡಿದು ಅಂತ್ಯದವರೆಗೆ ಎಲ್ಲ ರೀತಿಯ ಅವರ ಚಾರ್ಜ್ ಶೀಟ್ ಪರಿಶೀಲನೆ, ಎಲ್ಲ ತರಹದ ಪರಿಶೀಲನೆಗಳಾಗಿ 6 ತಿಂಗಳ ನಂತರ ತೀರ್ಪು ಬಂದರೂ ಬರಬಹುದು. ಆ ತೀರ್ಪಿನಲ್ಲಿ ಈತ ನಿರ್ದೋಷಿನೋ ಅಥವಾ ದೋಷಿನೋ, ಈತನಿಗೆ ಎಷ್ಟು ಶಿಕ್ಷೆ ಆ ಪ್ರಮಾಣವೂ ಕೂಡ 6 ತಿಂಗಳ ಒಳಗಾಗಿ ಬಂದರೂ ಬರಬಹುದು. ಅಷ್ಟ ದಿನದವರೆಗೆ ಜಾಮೀನಿಗೆ ಇನ್ನು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನಿಗೆ ಅವಕಾಶ ಇದೆ. ಅದನ್ನು ಹೊರತುಪಡಿಸಿ ಉಳಿದಾವ ಆಪ್ಷನ್ಗಳು ಕೂಡ ಇಲ್ಲದಂತಾಗಿದೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ನಿನ್ನೆ ಅರೆಸ್ಟ್ ಆಗಿದ್ರು. ನಿನ್ನೆ ರಾತ್ರಿ ಆತನಿಗೆ ಮೊದಲ ರಾತ್ರಿ ಕಾರಾಗೃಹದಲ್ಲಿ. ಆತ ನೋಡದೇ ಇರತಕ್ಕಂತಹ ಜೈಲಲ್ವಲ್ಲ, ಆತ ನೋಡಿ ಅಭ್ಯಾಸ ಮಾಡಿ ತರಬೇತಿ ಪಡ್ಕೊಂಡ ಜೈಲಾಗಿರೋದ್ರಿಂದಾಗಿ ಅಷ್ಟು ಹೊರಳಾಡುವಿಕೆ ಇರಲಿಲ್ಲ. ಆದರೂ ಕೂಡ ಒಂದು ಸ್ವಲ್ಪ ಹೊರಳಾಡ್ಕೊಂಡು ಮಲಗಿದ್ರು, ಆದರೂ ನಿದ್ದೆ ಬರ್ತಾ ಇಲ್ಲ. ಮೂಲ ಸೌಲಭ್ಯ ಹೊರತುಪಡಿಸಿ ಯಾವುದೇ ಸೌಲಭ್ಯಗಳು ಕೂಡ ಅಲ್ಲಿ ಸಿಗೋದಿಲ್ಲ. ಇದು ದರ್ಶನ್ಗೆ ಸಂಬಂಧಪಟ್ಟ ಹಾಗಿನ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.